ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಇವಾಗ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಆ ಸೀಸನ್ ಫ್ರೂಟ್ಸ್ನ ನಾವು ಆ ಸೀಸನಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಇದಕ್ಕೇನು ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಿರಲ್ಲ. ನೋಡಿ, ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ, ನಾನು ಮಲ್ಲಿಕಾ ತೊಗೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ವೀಟಾಗೂ ಇರುತ್ತೆ. ಮತ್ತು ಏಲಕ್ಕಿ ಒಂದೆರಡು ತೊಗೊಂಡಿದ್ದೀನಿ, ಮತ್ತು ಹಾಲು ತೊಗೊಂಡಿದ್ದೀನಿ ಒಂದು ಗ್ಲಾಸು. ನಾನು ಹಾಲನ್ನ ಚೆನ್ನಾಗಿ ಕಾಯಿಸಿ ಮತ್ತೆ ಅದನ್ನು ಆರಿಸಿ ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಅದು ತುಂಬ ಚಿಲ್ ಮಾಡಿಕೊಂಡ್ರೆ ತುಂಬ ಕೋಲ್ಡಾಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಆಮೇಲೆ ನೋಡಿ, ನಾನು ಇಲ್ಲಿ ಶುಗರ್ ತೊಗೊಂಡಿಲ್ಲ, ಯಾಕೆಂದರೆ ಮ್ಯಾಂಗೋನೇ ತುಂಬ ಸ್ವೀಟ್ ಆಗಿರೋದ್ರಿಂದ ನಾನು ಶುಗರ್ ಹಾಕ್ತಾ ಇಲ್ಲ. ಹೆಲ್ತ್ ಕಾನ್ಷಿಯಸ್ ಆಗೂ ಇದು ಶುಗರ್ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಒಂದು ಬೌಲ್ಗೆ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದ್ರ ಪಲ್ಪ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಇಟ್ಕೊಬೇಕು. ನೋಡಿ, ಅದಕ್ಕೆ ನೀರು ಅಷ್ಟೇ ನಾನು ಸ್ವಲ್ಪನೂ ಹಾಕೊಂಡಿಲ್ಲ, ಏಲಕ್ಕಿ ಹಾಕೊತಾ ಇದ್ದೀನಿ. ನೋಡಿ, ಹಾಲು ಈ ರೀತಿ ಚಿಲ್ಲಾಗಬೇಕು. ಫ್ರೀಝರಲ್ಲೇ ಇಟ್ಕೊಳ್ಳಿ, ತುಂಬ ಚಿಲ್ಲಾಗಿರುತ್ತೆ. ಸೊ ಅದನ್ನು ನೋಡಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿದೆ ವೀಕ್ಷಕರೇ. ನೋಡಿ, ಇಷ್ಟು ತುಂಬ ತಿಕ್ಕಾಗೂ ಇಲ್ಲ, ತುಂಬ ಇದಾಗೂ ಇಲ್ಲ, ನೀರು ಥರನೂ ಕರೆಕ್ಟಾಗಿ ಆಗಿದೆ. ನೋಡಿ, ಅದನ್ನು ನಾನು ಒಂದು ಸರ್ವಿಂಗ್ ಗ್ಲಾಸಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ನೀವು ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಾನು ಇದನ್ನು ಅವಾಗೆ ನಾನು ಪಲ್ಪ್ ತಗೊಬೇಕಾದ್ರೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಗಾರ್ನಿಷಿಂಗ್ಗೆ ಅಂತ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಕುಡಿಬೇಕಾದ್ರೆ ಹಾಗೆ ಸಿಕ್ಕಿದ್ರೆ ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ನೀವು ಇದನ್ನು ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಹೇಳಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.